ಬಿಜೆಪಿ ನಾಯಕರು ಬಜೆಟ್ ಕುರಿತಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಬಹುಪರಾಗಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 17ನೆಯ ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. 26-27ರ ಈ ಆಯವ್ಯಯ ಸಮಗ್ರವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಯಾರಿಗೂ ಕೂಡ ನಿರ್ಲಕ್ಷ್ಯ ಮಾಡದೆ ಒಂದು ಸಮಗ್ರವಾದ ಬಜೆಟನ್ನು ಮಂಡನೆ ಮಾಡಿದ್ದಾರೆ. 4,48,04,000 ಕೋಟಿ ಬಜೆಟನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ರಿಕ್ರೂಟ್ಮೆಂಟಿನ ಬಗ್ಗೆ ಯುವಕರ ಆತಂಕ ಇತ್ತು, 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ತೀರ್ಮಾನವನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ಒಟ್ಟಾರೆ ಒಂದು ಕಾಂಪ್ರಹೆನ್ಸಿವ್ ಬಡ್ಜೆಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬಡ್ಜೆಟನ್ನು ಕೊಟ್ಟಿದ್ದಾರೆ ಅಂಥೇಳಿ ಹೇಳ್ಬೋದು. 4,48,000 ಕೋಟಿ ರೂಪಾಯಿಯ ಆಯವ್ಯಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಸಚಿವರು ಆದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮಂಡನೆ ಮಾಡಿ ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ. ಎಲ್ಲರೂ ಗ್ಯಾರಂಟಿ ಹೊರೆ ಜಾಸ್ತಿ ಆಗಿದೆ, ಅದು ಹೆಂಗೆ ಸರಿದೂಗಿಸ್ತಾರೆ ನೋಡಬೇಕು. ಇದೊಂದು ಸವಾಲು, ಇಟ್ ಇಸ್ ಎ ಚಾಲೆಂಜ್ ಅಂಥೇಳಿ ಎಲ್ಲರೂ ಮಾತಾಡ್ತಾಯಿದ್ರು. ಅದಕ್ಕೆ ಅತ್ಯಂತ ಸಮರ್ಪಕವಾಗಿ ಉತ್ತರ ಕೊಡೋದಲ್ಲದೆ ಕರ್ನಾಟಕದ ಅತ್ಯಂತ ಮಹತ್ವದ ಯೋಜನೆಗಳಾಗಿದ್ದಂಥ UKP 3 ಏನು 40 ಲಕ್ಷ ರೂಪಾಯಿ ಎಕರೆ ಭೂಮಿಗೆ ಕೊಡೋದು, ನೀರಾವರಿ ಭೂಮಿಗೆ 30 ಲಕ್ಷ ರೂಪಾಯಿ ಖುಷ್ಕಿ ಭೂಮಿಗೆ ಕೊಡೋದು, ಆ ಒಂದು ನಿರ್ಣಯವನ್ನು ಏನು ತೆಗೆದುಕೊಂಡಿದ್ದೇವೆ ಅದನ್ನು ಸಹಿತ ಬಜೆಟ್ನಲ್ಲಿ ಇವತ್ತು ಪ್ರಸ್ತಾಪ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಪೂರೈಕೆ ಪ್ರಾರಂಭ ಮಾಡುವಂಥ ಒಂದು ದಿಟ್ಟ ನಿಲುವನ್ನು ಬಜೆಟ್ ಮೂಲಕ ನೀಡಿದ್ದಾರೆ. ಹಲವಾರು ಹೊಸ ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ಟು ಅಥವಾ ನಾವೇನು ಬಾರೋಯಿಂಗ್ ಇದೆ, GDPಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ಮದು ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ವೆಲ್ ವಿತಿನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ಮದು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇವತ್ತು 25,000 ಕೋಟಿ ಏನು 20,000 ಕೋಟಿ ಕಮ್ಮಿ ಆಗಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಇವತ್ತು ಬಜೆಟ್ನಲ್ಲಿ ಹೇಳಿದ್ದಾರೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವಿನ್ಯೂ ಸರ್ಪ್ಲಸ್ ಮಾಡಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಆದರೆ ಇವತ್ತು ನಮಗೆ GSTಯಿಂದ ಸುಮಾರು 15,000 ಕೋಟಿ 10,000 ಕೋಟಿಯಿಂದ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಏಕಾಏಕಿ ಅವರು GST ಕಮ್ಮಿ ಮಾಡಿರ್ತಕ್ಕಂಥದ್ದು ಬಿಫೋರ್ ಫೈನಾನ್ಷಿಯಲ್ ಇಯರ್ಗಿಂತ ಮುಂಚೆ ಮಾಡಿದ್ದಕ್ಕೆ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಜಲ್ ಜೀವನ್ ಮಿಷನ್ನಲ್ಲಿ ಸುಮಾರು 15,000 ಕೋಟಿ ಅವ್ರು ಕೊಡಬೇಕು, ಅದು ಕೊಡಲಿಲ್ಲ. ಹಂಗಾಗಿ ಓವರಾಲ್ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು. 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ಜನರಿಗೆ, ನಮ್ಮ ರಾಜ್ಯಕ್ಕೆ ಪ್ರಗತಿಪರವಾದಂಥ ಪ್ರಗತಿಯ ಹಾದಿಯನ್ನು ಸುಲಭ ಮಾಡುವಂತಹ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿ ಸ್ಕೀಮ್ಸು ಎಲ್ಲವನ್ನು ಸಿದ್ದರಾಮಯ್ಯನವರು ಈ ಬಜೆಟಿನ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದಾರೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಬದ್ಧತೆ ಇರತಕ್ಕಂಥ ಸಾಮಾಜಿಕ ಕಲ್ಯಾಣವಾದಂಥ ಎಲ್ಲ ಸ್ಕೀಮ್ಸು ಕೂಡ 18,500 ಕೋಟಿಯನ್ನು ಅದಕ್ಕೆ ಕಮಿಟ್ ಮಾಡಿದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಈ ಬಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಶಿಕ್ಷಣಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಈ ಬಜೆಟು. IT, BT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ಗೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಈ ಬಜೆಟು.
ಅದರ ಜೊತೆಗೆ 72,000 ಕೋಟಿ ರಾಜ್ಯದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ, ನಿರ್ಮಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಬಜೆಟ್. ಬಹುಶಃ ರೈತರ ಎಲ್ಲ ಸ್ಕೀಮ್ಸು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.